ರಾಜ್ಯದ ಶಿಕ್ಷಕರ ಪರ ನನ್ನ ಬದ್ಧತೆಯ ಹೋರಾಟವೇ ನನ್ನ ರಾಜಕೀಯ ಜೀವನದ ಪ್ರಮುಖ ಘಟ್ಟ ಅಂದ್ರು ಸಭಾಪತಿ ಬಸವರಾಜ ಹೊರಟ್ಟಿ. ಹೌದು, ಬೆಳಗಾವಿಯಲ್ಲಿ 2025ರ ಚಳಿಗಾಲದ ಸುವರ್ಣ ಅಧಿವೇಶನ ಇಂದಿಗೆ 3ನೇ ದಿವಸಕ್ಕೆ ಕಾಲಿಟ್ಟಿದ್ದು, ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಚರ್ಚೆಗಳ ಬಗ್ಗೆ ಜನತೆಗೆ ತುಂಬಾ ನಿರೀಕ್ಷೆಗಳಿವೆ. ಇದರ ಮುಂದುವರಿದ ಭಾಗವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ 45 ವರ್ಷ ಪೂರೈಸಿದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದ ಸದರಿ ಇಂದು ವಿಧಾನ ಪರಿಷತ್ ಸಭಾಪತಿಗಳು ಆದ ಬಸವರಾಜ ಹೊರಟ್ಟಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರು ಬೆಳೆದು ಬಂದ ಹಾದಿ, ರಾಜಕೀಯ ಜೀವನದ ಸವಾಲುಗಳು ಹಾಗೂ ಸಿಎಂ ಸಿದ್ದು ಹಾಗೂ ಹೊರಟ್ಟಿ ನಡುವೆ ಕುಚುಕು ದೋಸ್ತಿಗಳ ಬಗ್ಗೆ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ಈ ಬಾರಿ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರು ವಿಶೇಷವಾಗಿ ರಾಜ್ಯದಲ್ಲೇ ಅತ್ಯಂತ ವಿಧಾನ ಪರಿಷತ್ನಲ್ಲಿ 45 ವರ್ಷ ಪೂರೈಸಿ ಸಾಕಷ್ಟು ಒಂದ್ ರೀತಿ ಸಭಾಪತಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು. ಮತ್ತೆ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷವಾದ ತನ್ನ ಒಂದ್ ರೀತಿ ಸೇವೆ ಮೂಲಕ, ತನ್ನ ಹೋರಾಟದ ಧ್ವನಿ ಮೂಲಕ ಸಾಕಷ್ಟು ಶಿಕ್ಷಕ ವರ್ಗಕ್ಕೆ ಮತ್ತೆ ರೈತಾಪಿ ವರ್ಗಕ್ಕೆ, ಒಂದ್ ರೀತಿ ಜನತೆ ವರ್ಗಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವ್ರು, ಧ್ವನಿಯಾಗಿರ್ತಕ್ಕಂಥವ್ರು ನಮ್ಮ ಹೆಮ್ಮೆಯ ಬಸವರಾಜ ಹೊರಟ್ಟಿ ಸಾಹೇಬ್ರು. ನಾಡಿದ್ದು ಒಂದ್ ರೀತಿ ಅಭಿನಂದನಾ ಸಮಾರಂಭ ನಡೀತಾ ಇದೆ ಹುಬ್ಬಳ್ಳಿಲಿ. ಈ ಬಗ್ಗೆ ಸ್ವತಃ ಮಾನ್ಯ ವಿಧಾನ ಪರಿಷತ್ ಸಭಾಪತಿಗಳು ಗೌರವಾನ್ವಿತ ಆಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸಾಹೇಬ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಒಬ್ಬ ರಾಜಕಾರಣಿ ಒಂದ್ ರೀತಿ 5 ವರ್ಷ ನಂತರ 5 ವರ್ಷ ಬರಲ್ಲ ಸರ್, ಅಂಥದ್ರಲ್ಲಿ 45 ವರ್ಷ ಸತತ ಹೋರಾಟಗಳ ಮೂಲಕ ವಿಶೇಷವಾಗಿ ಪೂರೈಸ್ತಾ ಇದ್ದೀರಾ ಯಶಸ್ವಿಯಾಗಿ. ಏನ್ ಅನ್ಸುತ್ತೆ ಸರ್ ಈ ಸುದೀರ್ಘ ಸವಾಲಿನ ಹಾದಿ ಬಗ್ಗೆ? ಇದು ದೂರಿನ ಗುಡ್ಡ ಕಣ್ಣಿಗೆ ನುಣ್ಣಿಗೆ ಅಂತ ಗೊತ್ತಾ ನಿಮ್ಗೆ? 45 ವರ್ಷ ನಾ ಬರ್ಬೇಕಾದ್ರೆ ವೈಯಕ್ತಿಕವಾಗಿ ಅನೇಕ ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳು, ನನ್ನ ಸಲುವಾಗಿ ತ್ಯಾಗ ಮಾಡಿದವ್ರು ಬಹಳ ಮಂದಿದಾರ. 8 ಸರಿ ಮತ್ ನಾನು ಆರಿಸ್ಕೋಬೇಕು. ಮೊದಲ ಶಿಕ್ಷಕರು, ಇವತ್ತು ಶಿಕ್ಷಕರು ಬಹಳ ಬುದ್ಧಿವಂತರು, ಅವ್ರಿಗೆಲ್ಲ ತಿಳುವಳಿಕೆ ಇರ್ತೈತಿ. ಒಂದೇನಾದ್ರು ತಪ್ಪು 99 ಕೆಲಸ ಮಾಡಿ ಒಂದ್ ಮಾಡ್ಲಿಲ್ಲ ಯಾಕೆ ಮಾಡ್ಲಿ ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನಾನು 8 ಸರಿ ಆರಿಸಿ ಬರ್ಬೇಕಾದ್ರೆ ನಾನು ಮುಗಿಸ್ಬೇಕು 48 ವರ್ಷ ಆಗೈತಿ. ಭಾರತ ದೇಶದಲ್ಲಿ ಒಂದೇ ಮತದಾರ ಕ್ಷೇತ್ರದಿಂದ ಇವತ್ತಿನವರೆಗೂ 8 ಸರಿ ಯಾರು ಬಂದಿಲ್ಲ. ಆ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟವರು ನನ್ನ ಶಿಕ್ಷಕರು. ಮತ್ತ ಅದ್ರ ಕೂಡ ಮನೆಯಲ್ಲಿ ಹೆಂಡತಿ ಮಕ್ಕಳು ಅವ್ರ ತ್ಯಾಗ ಬಾಳಿದೆ. ಯಾಕಂದ್ರೆ ನಾವು ಮಣಿನೂ ನೋಡಂಗಿಲ್ಲ, ಮಕ್ಕಳು ನೋಡಂಗಿಲ್ಲ, ಮಕ್ಕಳು ಎಲ್ಲಿ ಓದ್ತಿರೋ ಅನ್ನೋ ಸಹಿತ ಗೊತ್ತಿಲ್ಲ ನಮ್ಗೆ, ಅಂತೆಲ್ಲ ಮಾಡ್ಯಾರ. ಹೀಗಾಗಿ ಇದರಿಂದ ಬೆನ್ನ ಅದಾರ. ಬಟ್ ನೋವಿದೆ ನನಗೇನಂದ್ರೆ, ಸಾಮಾನ್ಯವಾದ ಶಿಕ್ಷಕನಾಗಿ ನನ್ನ ವೃತ್ತಿ ಪ್ರಾರಂಭ ಮಾಡಿದಾಗ ಶಿಕ್ಷಕರು ನನ್ನನ್ನು ಬಹಳ ನಂಬಿಕೆ ಇಟ್ಟು ಆರಿಸ್ಕಳಿಸಿಲ್ಲ. ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕನ್ನುವಂತ ದೃಷ್ಟಿಯಿಂದ ಇವತ್ತಿನವರೆಗೂ ಇಷ್ಟೆಲ್ಲ ಹೋರಾಟ ಮಾಡಿ, ಎಷ್ಟೇ ಕಷ್ಟಗಳು ಬಂದರೂ ಸಹಿತ ನಾನು ಹೋರಾಟವನ್ನು ಬಿಟ್ಟಿಲ್ಲ. ಮತ್ತು ನಾನು ಶಿಕ್ಷಕರಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡೀನಿ. ಅದಕ್ಕೆ ನಾನು ಶಿಕ್ಷಕರಿಗೆ ನಂಬಿಕೆ ಇಟ್ಟಾರ. ದೇಶದಲ್ಲಿ ಇಲ್ಲಿವರೆಗೆ 48 ವರ್ಷ ಒಂದೇ ಮತದಾರರಿಂದ ಯಾರು ಬಂದಿಲ್ಲ. ಮುಂದಿನ ಗೊತ್ತಿಲ್ಲ, ಬಂದಿಲ್ಲ. ಬಟ್ ಅದು ಬಹಳ ಕಷ್ಟದ ದಾರಿ. ಆ ದಾರಿಯನ್ನು ಸಾಗಿ ಬಂದಿನಿ. ಅದಕ್ಕೆ ದೇವರ ಕರುಣೆ, ತಂದೆ ತಾಯಿ ಆಶೀರ್ವಾದ ಇದೆ ಅಂತೇಳಿ ಭಾವಿಸಿದ್ದೀನಿ. ಸರ್, ಈಗ ವಿಶೇಷವಾಗಿ ತಾವು ಚಿಕ್ಕ ವಯಸ್ಸಾಗಿ ಏನಾದ್ರು ಕಂಡಿದ್ರ? ವಿಶೇಷವಾಗಿ ನಾನು ವಿಧಾನ ಪರಿಷತ್ ಸದಸ್ಯ ಆಗ್ತೀನಿ, 45 ವರ್ಷ ಪೂರೈಸ್ತೀನಿ, ಸಭಾಪತಿ ಆಗ್ತೀನಿ, ಸಾಕಷ್ಟು ಒಂದ್ ರೀತಿ ಶಿಕ್ಷಕರ ಸೇವೆ ಮತ್ತೆ ಈ ಕಡೆ ಭಾಗದ ಸೇವೆ ಮಾಡ್ತೀನಿ ಅಂತ ಕನ್ಸು ಕಂಡಿದ್ರ? ನನ್ನ ಕನಸಿನ ಕಂಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಸ್ವಲ್ಪ ಕಾಲೇಜಲ್ಲಿ ಇದ್ದಾಗ ಜನರಲ್ ಸೆಕ್ರೆಟರಿ ಆಗಿದ್ದೆ, ಹೋರಾಟ ಮಾಡ್ತಿದ್ದೆ. ಆಕಸ್ಮಿಕವಾಗಿ ನೌಕರಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ನಮ್ಮ ತಂದೆಯವರು ಹೋದ ನಂತರ. ಅವಾಗ ಅಲ್ಲಿ ಆಗುತ್ತಿರುವಂತ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ವಿ. ಸಂಘಟನೆ ಕಟ್ಟಿ ಸಂಘಟನೆ ಮುಖಾಂತರ ಶಿಕ್ಷಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಿದ್ವಿ. ಒಂದ್ಸರಿ ಒಂದು ಘಟನೆ ಆಯ್ತು, ಒಬ್ಬ ಶಿಕ್ಷಕ ಅನ್ಯಾಯ ಆಯ್ತು. ನನಗಿಂತ ಹಿಂದಿದ್ದವರು ಅವರು ಅದೇನ್ ಮಾಡ್ಲಿಲ್ಲ. ಅವಾಗ ಬಹಳಷ್ಟು ನೋವಾಯ್ತು ಶಿಕ್ಷಕರಿಗೆ. ಅವಾಗೊಂದು ಮಾತು ಅಂದೆ, ಮುಂದಿನ ಚುನಾವಣೆ ಬರೀ ತೋರಿಸ್ತೀವಿ ಅಂತ ಹೇಳಿದ್ವಿ. ಆ ಒಂದು ಮಾತು ಇಲ್ಲಿ ತಂದು ಇವತ್ತು ಆ ಮಾತಿನ ಕೊಟ್ಟೆ, ಬರೀ ಹಂಗಾರ ಮುಂದೆ ಚುನಾವಣೆ ತೋರಿಸುತ್ತೇಳಿ ನಾವೆಲ್ಲರಿಗೂ ಯಾರಿಗಾರ ಬೆಂಬಲ ಕೊಟ್ಟು ಅವ್ರನ್ನ ಸೋಲಿಸ್ಬೇಕಂತ ಹೋದಾಗ ನಮ್ಗೆ ಎಲ್ಲರೂ ಯಾರ ಹೆಸರು ಸಹಿತ ಮಾಡಿ ಚಪ್ಪಾಳೆ ತಂದು ಕೂಡಿಸ್ಬಿಟ್ರು. ನನಗೆ ವಿಧಾನ ಪರಿಷತ್ನು ಗೊತ್ತಿರ್ಲಿಲ್ಲ, ಶಿಕ್ಷಣ ಮತದಾರ ಕ್ಷೇತ್ರನೂ ಜಾಸ್ತಿ ಗೊತ್ತಿರ್ಲಿಲ್ಲ. ಅಂಥದ್ರಲ್ಲಿ ಜನ ನನ್ನ ನಂಬಿಕೆ ಇಟ್ಟು ಆರಿಸಿ 1980ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲಿಗೆ ಅವಾಗ ಬಳ್ಳಾರಿ, ಶಿವಮೊಗ್ಗ, ರಾಯಚೂರು, ಹಳೆ ಧಾರವಾಡ, ಗದಗ, ಹಾವೇರಿ ಇಷ್ಟು ಕಾನ್ಫಿಡೆನ್ಸ್ ಇದ್ದು ಎಲ್ಲ ಶಿಕ್ಷಕರು ನನ್ನ ನಂಬಿಕೆ ಇಟ್ಟು ಆರಿಸಿ ಕಳಿಸಿದ್ರು. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಕೆ ಇವತ್ತಿನವರೆಗೂ ಹಗಲು ರಾತ್ರಿ ಪ್ರಯತ್ನ ಮಾಡ್ತಿರ್ತೀನಿ. ಹಾಗಾಗಿ ಇವತ್ತು ನನ್ನ ಜನ ಒಂದು ಇದು ಮಾಡ್ಯಾರ. ನಾಳೆ 13ನೇ ತಾರೀಕಿನ ದಿವಸ ಧಾರವಾಡದಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್, ಬಿಜೆಪಿ, JDS ಸಾರ್ವಜನಿಕರು ಎಲ್ಲ ಕೂಡಿ ಸುಮಾರು ಒಂದು 25,000 ಜನ ಕೂಡ ನಾನು ಸತ್ಕಾರ ಮಾಡ್ತಾರೆ. ಅಂಥದ್ದು ಜೀವನದಲ್ಲಿ ಒಂದೊಂದ್ಸರಿ ಸಿಗ್ತಿದೆ. ಅದಕ್ಕೆ ನಾನು ಯಾವಾಗಾದ್ರೂ ಜನರ ಬಗ್ಗೆ ಮತ್ತು ನಮ್ಮ ಶಿಕ್ಷಕರ ಬಗ್ಗೆ ಅಪಾರವಾದಂಥ ನಂಬಿಕೆ ಮಾತ್ರ ಇಟ್ಕೊಂಡಿನಿ. ನಾ ಹೇಳ್ತೀನಿ, ಯಾರಿಗಾದ್ರೂ ನಾ ಮಾತು ಕೊಟ್ಟರೆ ಮಾತಿನಿಂದ ಹಿಂದೆ ಹೋಗಂಗಿಲ್ಲ. ಇಲ್ಲಿಂದ ನಡೆಸ್ಕೊತ ಬಂದೆ, ಹಾಕಿದ್ರೆ ಹಾಕದಂತ ಆಗಂಗಿಲ್ಲ. ಹೀಗಾಗಿ
ಜನ ನನ್ನ ಮೇಲೆ ಇಟ್ಟೇನು ವಿಶ್ವಾಸ ಇಲ್ಲ. ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಬಹಳ ಕಷ್ಟದ ಕೆಲಸ. ಎಷ್ಟೇ ಕಷ್ಟ ಆದ್ರೂ ಉಳಿಸ್ಕೊಂಡು ಹೊಂಟೀನಿ. ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಅಂತ ಹೇಳ್ತೀನಿ. ತಾವು ಒಂದ್ ರೀತಿ ದೇವೇಗೌಡರ ಬತ್ತಳಿಕೆಯಲ್ಲಿ ಇದ್ ಮಾಡಿದ್ರಿ. ಅನಂತರ ಈಗ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ನೀವು ಒಂದ್ ರೀತಿ ಕುಚುಕು ದೋಸ್ತಿಗಳು ರಾಜಕೀಯ ಹೊರತುಪಡಿಸಿ. ಹೇಗಿದೆ ಸರ್, ವಿಶೇಷವಾಗಿ ತಾವು ಸಭಾಪತಿಗಳು, ಅವರು ಮುಖ್ಯಮಂತ್ರಿ, ಯಾವ ರೀತಿ ಇದೆ ಸರ್? ನಾನು ಮೊದಲಿಗೆ ಇಂಡಿಪೆಂಡೆಂಟ್ ಆರಿಸಿ ಬಂದೆ. ಆಮೇಲೆ ಜನತಾ ಪಕ್ಷದಿಂದ ರಾಮಕೃಷ್ಣ ಬಂದೆ. ಆಮೇಲೆ ಜನತಾದಳದಿಂದ ಬಂದೆ. ಮುಂದೆ ಜನತಾದಳ JDS JDO ಎಲ್ಲ ಆದವಲ್ಲ. ಅವಾಗ ನಾವೇನಂದ್ರ ರಾಮಕೃಷ್ಣ ಹೆಗಡೆ ಅವರು ನಿಧನ ಆದ ನಂತರ ನಾನು ಜನತಾ ಪರಿವಾರದ ದೇವೇಗೌಡ ಕಡೆ ಹೋದೆ. ದೇವೇಗೌಡ ನನಗ ಕರೆದು ಮಂತ್ರಿ ಮಾಡಿದ್ರು. 2004ರಲ್ಲಿ ಕರೆದು ವಿಧಾನ ಪರಿಷತ್ತಿನವ್ರು ನಾವು ಮಂತ್ರಿಗಿರಿ ಕೊಡಬಾರ್ದಂತಿದ್ರು ನನ್ನ ಕರೆದು ಮಂತ್ರಿ ಮಾಡಿದ್ರು. ಅವ್ರು ಮಂತ್ರಿ ಮಾಡಿದಾಗ ಅವ್ರ ಹೆಸರು ಉಳಿಸೋಕೆ ಪ್ರಯತ್ನ ಮಾಡಿ ಬಂದೆ. ಅಲ್ಲಿಂದ ಇಲ್ಲಿವರೆಗೆ ಬಂದೆ. ಅವಾಗ ಸಿದ್ದರಾಮಯ್ಯ ನಾವು ಕೂಡ ಇರ್ತಿದ್ವಿ, ಜನತಾ ಪರಿವಾರದಾಗ ಇದ್ವಿ. ಅವಾಗ ಹಿಂಗ ಸ್ನೇಹಿತರಾಗಿದ್ವಿ, ಈಗ ಹಂಗ ಸ್ನೇಹಿತರಾಗಿದ್ವಿ. ಅವ್ರು ಮುಖ್ಯಮಂತ್ರಿ ಆದಾಗ ನಾನು ಸಭಾಪತಿ ಇದ್ದೀನಿ. ಬಟ್ ಸ್ಥಾನಗಳು ಬೇರೆ. ಇವತ್ತು ನಾ ಬೆಳಗ್ಗೆ ಹೋದೆ ಸರ್ಕ್ಯೂಟ್ ಹೌಸ್ಗೆ. ಸರ್ಕ್ಯೂಟ್ ಹೌಸ್ ಹೋದಾಗ ಮಾಮೂಲಿ ಏನಪ್ಪಾ ಮಗನ ಈಗ ಬಂದೇನ ಅಂತಂದ್ರು. ಹೌದು ಈಗ ಬಂದೆ. ಏನ್ ನೀನು ನಾನು ಬಿಟ್ಬಿಟ್ಟು ನಾಷ್ಟ ಮಾಡ್ತಿಲ್ಲ ಅಂದೆ. ಇಲ್ಲ ಬಾ, ಇಬ್ರು ಕೂಡ ನಾಷ್ಟ ಮಾಡಿದ್ರು. ಹಂಗ ಆತ್ಮೀಯತೆ ಇದೆ. ಮತ್ತು ನಮ್ಮ ಬಗ್ಗೆ ಅಪಾರವಾದಂತ ಕಾಳಜಿ, ಗೌರವ ಅವ್ರಿಗಿದೆ, ಅವ್ರ ಬಗ್ಗೆ ನನಗಿದೆ. ನಮ್ಮಿಬ್ಬರಿಗೂ ಉನ್ನತವಾದಂತ ಸ್ಥಾನ ಕೊಟ್ಟದ್ರಿಂದ ದೇವರ ಕೃಪೆ ನಮ್ಮ ಮೇಲಿದೆ ಅಂತೇಳಿ ನನಗೆ ಅನಿಸುತ್ತೆ. ಈಗ ಶಿಕ್ಷಕರು ತಮ್ಗೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಬೆನ್ನೆಲುಬಾಗ ಇದ್ರು. ವಿಶೇಷ ಶಿಕ್ಷಕರ ಸಂಘ ಮತ್ತೆ ಪ್ರತಿಯೊಬ್ರು ಶಿಕ್ಷಕರು ಸಂಘಗಳು, ಶಿಕ್ಷಕರಂದ್ರೆ ಯಾಕೆ ಬಸವರಾಜ ಹೊರಟ್ಟಿ ಸರ್ ಮೇಲೆ ಯಾಕೆ ಪ್ರೀತಿ ಜಾಸ್ತಿ? ಯಾಕೆ ಪ್ರೀತಿ ಜಾಸ್ತಿ ಅಂದ್ರೆ, ನಮ್ಮ ಮನೇಲಿ ಒಂದು ಬೋರ್ಡ್ ಹಾಕಿನಿ. ನನ್ನ ಹತ್ತಿರ ಸಹಾಯ ಕೇಳಲು ಬರುವಂತವ್ರಿಗೆ ನಾನು ಹಿಂದೆ ಸಹಾಯ ಮಾಡುತ್ತೇನೆ, ನಾಳೆ ನನಗೆ ಅವಕಾಶ ಸಿಗಲಿಕ್ಕಿಲ್ಲ ಅಂತ ಹಾಕಿನಿ. ಯಾರು ನಮ್ಮ ಮನೆಗೆ ಬರ್ತಾರ ಅವತ್ತಿಂದ ಅವತ್ತೇ ಕೆಲಸವನ್ನು ಮಾಡ್ತೀನಿ. ಮತ್ತು ನಾ ಎಲ್ಲ ರೆಕಾರ್ಡ್ ಇಟ್ಕೊಂಡು ಬಂದೀನಿ. ನನ್ನ ಚುನಾವಣೆ ಬಂದಾಗ 6 ವರ್ಷ ಏನ್ ಕೆಲಸ ಮಾಡಿ ಪ್ರಿಂಟ್ ಮಾಡಿ ಅವ್ರಿಗೆ ಸ್ಕ್ಯಾನ್ ಮಾಡಿ ಹಂಚಿಕೊಡುವಂತ ಕೆಲಸ ಮಾಡ್ತೀನಿ. ಯಾಕೆ ನಮ್ಮ ಮೇಲೆ ಪ್ರೀತಿ ಅಂದ್ರೆ 6 ತಾಸು ರಾತ್ರಿ ನಮ್ಮ ಮನೆಗೆ ಬಂದ್ರು ಸಹಿತ ಅವ್ರ ಕಷ್ಟ ಸುಖ, ವೈಯಕ್ತಿಕ ಸಮಸ್ಯೆಗಳು, ಶಿಕ್ಷಣ ಸಮಸ್ಯೆ ಎಲ್ಲವನ್ನ ಬಗೆಹರಿಸೋದು ಬಂದೀನಿ. ನನ್ನಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಅಂತ ನಾ ತಿಳ್ಕೊಂಡಿನಿ. ಆ ಪೇಷನ್ಸ್ ಅನ್ನು ದೇವ್ರು ಕೊಟ್ಟಾನ. ಹಿಂಗಾಗಿ ನಾನು ಶಿಕ್ಷಕರಿಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ. ಟೀಕೆ ಟಿಪ್ಪಣಿ ವಿಮರ್ಶೆಗಳು ಇತ್ತೀಚೆಗೆ ಜಾಸ್ತಿ ಆಗಿದ್ದಾವೆ ಸರ್, ವಿಶೇಷವಾಗಿ ಅವ್ರು ಬೇಡ ಅಂತ. ಆದ್ರೂ ಸಹ ಎಲ್ಲೊಂದ್ ಕಡೆ ನಿಮ್ಮನ್ನ ಉಳಿಸೋಕೋಸ್ಕರ ಕಾಂಗ್ರೆಸ್, ಬಿಜೆಪಿ, JDS 3 ಜನ ಒಂದಾಗಿದ್ದಾರೆ ಸರ್. ಅದು ನಾ ಹೇಳಿದ್ನಲ್ಲ, ಪಕ್ಷ ರಾಜಕೀಯ ಬೇರೆ. ನಾನು ಅಲ್ಲಿ ಸಭಾಪತಿಯಾಗಿ ಕುಂತಾಗ ಎಲ್ಲರನ್ನೂ ಸಮಾನವಾಗಿ ನೋಡ್ತೀನಿ. ನನ್ನ ಧರ್ಮ ಅದು. ಯಾವತ್ತು ನಾನು ಅಲ್ಲಿ ಬಂದು ಕುತ್ಕೊಂಡೆ ಅವತ್ತು ನಾ ಒಂದು ಡಿಕ್ಲೇರ್ ಮಾಡಿದೆ, ಸಭಾಪತಿಯಾಗಿ ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ಈ ಪಕ್ಷದ ಪ್ರಾಥಮಿಕ ಸದಸ್ಯ ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟೆ. ಸಭಾಪತಿ ಇರುವವರೆಗೆ ನಮ್ಮ ಪಕ್ಷಾತೀತ ನ್ಯಾಯಾಧೀಶ ಸ್ಥಾನದಲ್ಲಿ ಕುಂತಾಗ ಪ್ರಾಮಾಣಿಕವಾಗಿ ನಾವು ಮಾಡಿದ್ರೆ ನಮ್ಮ ದೇವ್ರ ಮೆಚ್ಚಂಗಿಲ್ಲ. 100ಕ್ಕೆ 99.9 ನಾನು ಬಹಳ ಕರೆಕ್ಟಾಗಿ ಕೆಲಸ ಮಾಡ್ತೀನಿ. ಒಂದೊಂದ್ಸಾರಿ ಸಣ್ಣ ಪುಟ್ಟ ಲ್ಯಾಪ್ಸಿಸ್ ಹಾಕವ ಆಗಿರ್ಬೋದು. ಬಟ್ ಎಲ್ಲರೂ ನನ್ನ ಮೇಲೆ ಪ್ರೀತಿ ಇರೋರು, ಎಲ್ಲರನ್ನೂ ಬಹಳ ಪ್ರೀತಿಗೆ ಒಂದು ಕಾಣ್ತೀನಿ. ಹೊಸ ಬಂದವ್ರ ಮೇಲೆ ಚಾನ್ಸ್ ಕೊಡ್ತೀನಿ, ಹೆಣ್ಮಕ್ಳು ಬಂದಾಗ ಚಾನ್ಸ್ ಕೊಡ್ತೀನಿ, ಎಲ್ಲರನ್ನು ಕೇಳ್ತೀನಿ, ಅಜೆಂಡಾ ಮುಗಿಸ್ತೀನಿ. ಈಗ ನೋಡಿ ಕಾಲಿಂಗ್ ಅಟೆನ್ಸ್ ಇತ್ತು. ಕಾಲಿಂಗ್ ಅಟೆನ್ಸ್ ಇದ್ದಾಗ ಒಬ್ರು ಕಾಲ್ ಮಾಡಬೇಕು, ಮಂತ್ರಿ ಉತ್ತರ ಮುಗಿದೋತು. ಬಟ್ ನಾವು 4-5-6 ಮಂದಿಗೆ ಮಾತಾಡ್ಕೊಟ್ಟು ಈಗ ಅಂಬಿಗರ ಚೌಡನ ಸಲುವಾಗಿ ಬಂತು, ಕಮಕ್ನೂರು 4-5 ಸರಿ ನಾನೇ ಹೇಳಿದ್ದೆ ಇದನ್ನ ಮಾಡ್ಲೇಬೇಕಾಗುತ್ತದೆ ಅನ್ನುವಂತ ಮಾತು. ಹೀಗಾಗಿ ಎಲ್ಲರಿಗೆ ಏನಂದ್ರೆ ನಾನು ಒಬ್ಬ ಬೆನ್ನಿನಿಂದ ನಿಂತ್ಕೊಂಡು ಒಬ್ಬ ಹಿರಿಯನಾಗಿ ಅವ್ರಿಗೆಲ್ಲ ಸಹಾಯ ಸಹಕಾರ ಮಾಡೋದು ನನ್ನ ಮೇಲೆ ಪ್ರೀತಿ ವಿಶ್ವಾಸಿಟ್ಟಾರ. ಅದನ್ನು ಉಳಿಸ್ಕೊಂಡು ಹೊಂಟಿದೀವಿ. ಈ ಕಡೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಚರ್ಚೆ ಆಗ್ಬೇಕು ಅಂತ ನಡೆದಿತ್ತು. ಈ ಬಾರಿ ಎಲ್ಲ ಒಂದ್ ಕಡೆ ಪರಿಣಾಮಕಾರಿಯಾಗಿ ಚರ್ಚೆ ನಡೀತಾವ್ ಸರ್. ಸ್ವಲ್ಪ ಎಲ್ಲ ಎಚ್ಚೆತ್ಕೊಂಡವ್ರು ನೀವೇ ಕಾರಣ ಅಂತ ಹೇಳ್ತಾವ. ಇಲ್ಲ, ನಾನು ಹೇಳಿನಿ, ನಾನು 1 ತಿಂಗಳಿಂದ ನಾ ಇಲ್ಲಿ ಬಂದಾಗ ಹೇಳಿನಿ, ಪ್ರತಿ ಬುಧವಾರ ನಾವು ಉತ್ತರ ಕರ್ನಾಟಕ ಮೀಸಲಾಗಿಟ್ಟಿವಿ. ನಮ್ಮ ಕ್ವಶನ್ ಆನ್ಸರ್ ಮುಗಿಯೋಣ. ಆಮೇಲೆ ಕಾಲಿಂಗ್ 3:30 ಯಾವಾರ ಬಂದ್ರ ಎಲ್ಲಿಯವ್ರ ಹಾಕ್ಲಿದು ಅದನ್ನ ದಿನ 1-2 ಹಾಕಿರ್ತೀವಿ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡಾಕ. ಮತ್ತಿಷ್ಟೆಲ್ಲ 20 ಕೋಟಿ ನಾವು ಖರ್ಚು ಮಾಡಿ ಉತ್ತರ ಕರ್ನಾಟಕ ಕಲ್ಯಾಣ ಸಮಸ್ಯೆಗಳು ಬಗೆಹರಿದೇನು, ಅದಕ್ಕೆ ಹೋಸರ ಏನೇನಾಗಿತ್ತು ಮಾತಿನ ಕೊಟ್ಟು ತರ್ಸಿನಿ, ಮಂತ್ರಿಗಳು ಹೇಳಿನಿ. ಅದಕ್ಕೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಸಲುವಾಗಿ ಇದು ಸಾರ್ಥಕ ಆಗಲಿ ಅನ್ನುವಂತ ದೃಷ್ಟಿಯಿಂದ ಬಹಳಷ್ಟು ಪ್ರಯತ್ನವನ್ನು ಮಾಡಾಗಿದೆ. ಅಭಿಮಾನಿಗಳು ಸಾಕಷ್ಟು ಸನ್ಮಾನ ಮಾಡ್ತಾವ್ರೆ. ಮುಂದೇನ್ ಮತ್ತೆ ಕುಸ್ತಿಗೆ ಇದಾಗ್ತಿರೋ ಅಥವಾ ಹೆಂಗೆ ಸರ್? ನೋಡೋಣ, ಇನ್ನೂ 3 ವರ್ಷ ಇದೆ, ಕಾಲ ಬಂದಾಗ ನೋಡು. ಇವಿಷ್ಟು ಒಟ್ಟಾಗಿ ಗೊತ್ತಾಯ್ತಲ್ಲ. ಮನೆ ಗೌರವಾನ್ವಿತ ಸಭಾಪತಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬ್ರ ಅಭಿಪ್ರಾಯ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.